ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಜಸ್ಟ್ ನಾ ಏನಪ್ಪ ಅಪ್ಡೇಟ್ ಮಾಡ್ತಿರೋದು ಅಂತ ಹೇಳಿದ್ರೆ ನಮ್ಮ RCBಯಲ್ಲಿ ಒಂಥರ ಮೊದಲಿಗೆ KGF ನ ದಂಧೆ ಅಂದರೆ ದೊಡ್ಡ ವಿಷಯನೇ ಅಂತ ಹೇಳ್ಬೋದು. KGF ಅಂತ ಹೇಳಿದ್ರೆ ವಿರಾಟ್ ಕೊಹ್ಲಿ, ಅದೇ ರೀತಿಯಾಗಿ ಫೆಫ್ ಡು ಪ್ಲೆಸಿಸ್, ಗ್ಲೆನ್ ಮ್ಯಾಕ್ಸ್ವೆಲ್. ಅಂದರೆ KGF ಚಾಪ್ಟರ್ ಸ್ಟಾರ್ಟ್ ಆಗಿದ್ದನು ಕೂಡ ಈ ಪ್ಲೇಯರ್ಸ್ಗಳು ನಮ್ಮ RCBಯಲ್ಲಿ ಬಂದಿದ್ರು. 2022 ಮೆಗಾ ಆಕ್ಷನ್ ಆಗಿತ್ತು. ಅಲ್ಲಿ ಫೆಫ್ ಡು ಪ್ಲೆಸಿಸ್ ಅವರು ಪರ್ಚೇಸ್ ಆಗಿದ್ರು. ಅಲ್ಲಿಂದ KGF ಅಂತ ಶುರುವಾಗಿತ್ತು ಅಂತಲೇ ಹೇಳ್ಬೋದಾಗಿದೆ ಈ 3 ಜನ ಬಿಗ್ ಪ್ಲೇಯರ್ಸ್ಗಳ ಕಡೆಯಿಂದ. ಒಂಥರ ಅವಾಗ KGF ಅಷ್ಟೊಂದು ಸದ್ದು ಸಿಕ್ಕಾಪಟ್ಟೆ ಇತ್ತು. ಅದಕ್ಕಾಗಿ ಇಲ್ಲಿ KGF ಒಂಥರ ಒಳ್ಳೆಯದಾಗಿ ನಡೀತಾ ಇತ್ತು ನಮ್ಮ RCBಯಲ್ಲಿ ಅಂತಲೇ ಹೇಳ್ಬೋದು. ಈ 3 ಜನ ದಿಗ್ಗಜ ಪ್ಲೇಯರ್ಸ್ಗಳಿಂದ RCB ನಿಂತ್ಕೊಂಡಿರೋದು ಈ 3 ಜನ ಪ್ಲೇಯರ್ಸ್ಗಳಿಂದನೇ ಅಷ್ಟು ಸೀಸನ್ ನಿಂತ್ಕೊಂಡಿತ್ತು ಅಂತಲೇ ಹೇಳ್ಬೋದಾಗಿದೆ. KGF ಅಂತಾನೆ. ಆದರೆ ಇವಾಗ ಏನು ನಮ್ಮ RCB ಬಿಟ್ಟಿದೆ KGF ಅಲ್ಲಿ ಗ್ಲೆನ್ ಮ್ಯಾಕ್ಸ್ವೆಲ್, ಅದೇ ರೀತಿಯಾಗಿ ಫೆಫ್ ಡು ಪ್ಲೆಸಿಸ್ ಅವರು ಇವರಿಬ್ಬರು ರಿಮೂವ್ ಆಗಿದ್ದಾರೆ. ಅದೇ ರೀತಿಯಾಗಿ ಇವಾಗ ಯಾರ ಜೊತೆ ವಿರಾಟ್ ಕೊಹ್ಲಿ ಅವ್ರದ್ದು ಅಷ್ಟೊಂದು ಬಾಂಡಿಂಗ್ ಆಗಬಹುದು ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಅದೇ ರೀತಿ ಯಾರೆಲ್ಲ ನನ್ನ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದಾರೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇಷ್ಟ ಆದೊಂದು ಲೈಕ್ ಕೊಡಿ. ಹೇಗಿತ್ತು ಅಂತ ವಿಡಿಯೋಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಇದ್ದವರು. ಅದೇ ರೀತಿಯಾಗಿ ಬಂದ್ಬಿಡೋಣ. ಫೆಫ್ ಡು ಪ್ಲೆಸಿಸ್ ಅವರು ನನ್ನ ಪ್ರಕಾರ ಈ 2022ರಲ್ಲಿ ವಿರಾಟ್ ಕೊಹ್ಲಿ ಅವರು ಕ್ಯಾಪ್ಟನ್ಸಿಯಿಂದ ಇಳಿದ ಮೇಲೆ ನಮ್ಮ RCB ಕ್ಯಾಪ್ಟನ್ ಆಪ್ಷನ್ ಆಗಿ ಇಲ್ಲಿ ಫೆಫ್ ಡು ಪ್ಲೆಸಿಸ್ ಅವ್ರನ್ನ ಪರ್ಚೇಸ್ ಮಾಡ್ತು ಅಂತಲೇ ಹೇಳ್ಬೋದಾಗಿದೆ. ಅದೇ ರೀತಿ ಮ್ಯಾಕ್ಸ್ವೆಲ್ ಅವ್ರು ನನ್ನ ಪ್ರಕಾರ 2019 ಮೆಗಾ ಆಕ್ಷನ್ ಆಗಿತ್ತು. 2019 ಹೌದು, 2019 ನಮ್ಮ RCBಗೆ ಬಂದದ್ದು. ಅದಕ್ಕೂ ಮೊದಲೇದಾಗಿ ಅವರು ಪಂಜಾಬ್ ಕಿಂಗ್ಸಲ್ಲಿ ಇದ್ದರು 18ರ ತನಕ. 19 ನಮ್ಮ RCBಗೆ ಬಂದರು. 21ರಲ್ಲೂ ಕೂಡ ರಿಟರ್ನ್ ಆಗಿದ್ದರು RCB. ಆ ರೀತಿ ಧಮಾಕ ಪರ್ಫಾರ್ಮೆನ್ಸ್ ಗ್ಲೆನ್ ಮ್ಯಾಕ್ಸ್ವೆಲ್ನಿಂದನೂ ಕೂಡ ನಮ್ಮ RCB ಎಕ್ಸ್ಪೆಕ್ಟೇಷನ್ ಇಟ್ಟಿತ್ತು. ಅದೇ ರೀತಿಯಾಗಿ ಗ್ಲೆನ್ ಮ್ಯಾಕ್ಸ್ವೆಲ್ ಅವರು ಕೂಡ ಅದನ್ನು ರೀಚ್ ಮಾಡಿದ್ರು ಅಂತಲೇ ಹೇಳ್ಬೋದಾಗಿತ್ತು. ಆದರೆ ಇವಾಗ 2024, ಅದೇ ರೀತಿ 23ರಿಂದ 23ರಲ್ಲಿ ಸ್ವಲ್ಪ ಪರ್ಫಾರ್ಮೆನ್ಸ್ ಇತ್ತು. 24ರಲ್ಲಂತೂ ಸಿಕ್ಕಾಪಟ್ಟೆ ಡೌನ್ಫಾಲ್ ಆಗಿದ್ರು ಅಂತಲೇ ಹೇಳ್ಬೋದಾಗಿದೆ ಮ್ಯಾಕ್ಸ್ವೆಲ್ ಅವರು IPLನಲ್ಲಿ. ಮತ್ತೆಲ್ಲ ಅಂದರೆ ಇಂಟರ್ನ್ಯಾಷನಲ್ ಫಾರ್ಮೆಟಲ್ಲಂತೂ ಸ್ವಲ್ಪ ಫಾರ್ಮಲ್ಲಿ ಇದ್ರು ಕೂಡ IPLನಲ್ಲಿ ಸಿಕ್ಕಾಪಟ್ಟೆ ಬ್ಯಾಡ್ ಫಾರ್ಮ್ನ ಅನುಭವಿಸಿದ್ರು ಅಂತಲೇ ಹೇಳ್ಬೋದಾಗಿದೆ. ಅದಕ್ಕಾಗಿ ನಮ್ಮ RCB ಮ್ಯಾನೇಜ್ಮೆಂಟ್ ಈ ಬಾರಿ ಮ್ಯಾಕ್ಸ್ವೆಲ್ ಅವ್ರನ್ನ ಡ್ರಾಪ್ ಔಟ್ ಮಾಡ್ತು. ಅದೇ ಫೆಫ್ ಡು ಪ್ಲೆಸಿಸ್ ಅವ್ರಿಗೆ ಅಷ್ಟೊಂದು ನಿಗದಿತ ಕಾರಣ ಅಂದರೆ ಮೇನ್ ಅವ್ರಿಗೆ ಯಾಕೆ ಬಿಟ್ಟದ್ದು, ಡ್ರಾಪ್ ಔಟ್ ಯಾಕೆ ಮಾಡಿದ್ದು, ಅಂದರೆ ಮತ್ತೆ ಯಾಕೆ ರಿಟರ್ನ್ ಮಾಡಲಿಲ್ಲ ಅನ್ನೋದು ಅಷ್ಟೊಂದು ಫೆಫ್ ಡು ಪ್ಲೆಸಿಸ್ ಅವ್ರ ಬಗ್ಗೆ ನಮ್ಮ RCB ಮ್ಯಾನೇಜ್ಮೆಂಟ್ ಅಷ್ಟೊಂದು ಕ್ಲೂ ಏನು ಕೊಡಲಿಲ್ಲ. ಅದೇ ರೀತಿ ಫೆಫ್ ಡು ಪ್ಲೆಸಿಸ್ ಅವ್ರನ್ನ ಇಷ್ಟು ವರ್ಷ ನೋಡ್ತಾ ಇರೋದನ್ನು ನೋಡಿದ್ರೆ ಇವಾಗ ಯಾರು ಆಗ್ಬೋದು, ಫೆಫ್ ಡು ಪ್ಲೆಸಿಸ್ ಅವರ ಜಾಗ ಯಾರು ತುಂಬೋದು ಅಂತ ಹೇಳಿದರೆ ಫೆಫ್ ಡು ಪ್ಲೆಸಿಸ್ ಅವರು ಸೌತ್ ಆಫ್ರಿಕಾದವರು. ಅದೇ ರೀತಿಯಾಗಿ ಇವಾಗ ಅವ್ರ ಜಾಗಕ್ಕೆ ಪಿಲ್ ಸಾಲ್ಟ್ ಅವರು, ಇಂಗ್ಲೆಂಡ್ನ ಓಪನರ್ ಆಗಿರುವಂಥ ಪಿಲ್ ಸಾಲ್ಟ್ ಅವ್ರನ್ನ ನಮ್ಮ RCB ಬೈ ಮಾಡಿರೋದ್ರಿಂದ ಒಂಥರ ಅವರು ಕೂಡ ಆಗ್ಬೋದು ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ. ಅದೇ ರೀತಿಯಾಗಿ ಫೆಫ್ ಡು ಪ್ಲೆಸಿಸ್ ಅವರು ಕ್ಯಾಪ್ಟನ್ಸಿ ಪ್ರೆಷರಲ್ಲೂ ಕೂಡ ಒಂಥರ ಸ್ಟಾರ್ಟಿಂಗ್ ಆಫ್ ದ ಬಾಲಿಂದನೂ ಕೂಡ ಕಂಫರ್ಟಾಗಿ ಸೆಟ್ಲ್ ಆಗೋ ತನಕನೂ ಕೂಡ ಕಂಫರ್ಟಾಗಿ ಆಟಾಡ್ತಿದ್ದವರು. ಅಂದರೆ ಸೆಟ್ಲ್ ಆದಮೇಲಂತೂ ಕೊನೆಯ ಡೆತ್ ಓವರ್ಸಲ್ಲಂತೂ ಸ್ಮ್ಯಾಶಿಂಗ್ ಬರೀ 6 ಬೌಂಡ್ರೀಸಿಂದನೇ ಸ್ಮ್ಯಾಶ್ ಮಾಡ್ತಿದ್ರು ಅಂತಲೇ ಹೇಳ್ಬೋದಾಗಿದೆ ಫೆಫ್ ಡು ಪ್ಲೆಸಿಸ್ ಅವರು. ಒಂಥರ ಕ್ಯಾಪ್ಟನ್ಸಿ ಇನ್ನಿಂಗ್ಸ್ನ ಸುಮಾರು ಬಾರಿ ತೋರಿತಾರೆ ಅಂತಲೇ ಹೇಳ್ಬೋದಾಗಿದೆ ಫೆಫ್ ಡು ಪ್ಲೆಸಿಸ್ ಅವರು. ಅದೇ ರೀತಿಯಾಗಿ ಪಿಲ್ ಸಾಲ್ಟ್ ಅವರು ಅಷ್ಟೊಂದು ಕಾಂಟ್ರಿಬ್ಯೂಷನ್ ಕೊಡೋದು ಅಂತ ನನ್ನ ಪ್ರಕಾರ ಅನ್ನಿಸ್ತಲ್ಲ. ಯಾಕಪ್ಪ ಅಂತ ಹೇಳಿದರೆ ಪಿಲ್ ಸಾಲ್ಟ್ ಅವರು ಅಟ್ಯಾಕಿಗೆ 1 ಓವರಿಗೆ 15ರಿಂದ 16 ರನ್ ಹೊಡೆಯಲೇಬೇಕು. ನಿಮಗೆ ನಾನು ಮೊನ್ನೆ ಹೇಳಿದ್ದಾನೆ DK ಅವರು ಯಾವ ರೀತಿ ಹೇಳಿದ್ರು ಅಂತ RCB ರಿಟೆನ್ಷನ್ನಲ್ಲಿ ಯಾವ ರೀತಿ ಪ್ಲೇಯರ್ಸ್ಗಳನ್ನ ಪರ್ಚೇಸ್ ಮಾಡಿದ್ದು ಸಣ್ಣ ಎಪಿಸೋಡ್ ಮೂಲಕ. ಅದೇ ರೀತಿಯಾಗಿ ಮೇಯ್ನಾಗಿ ಇಲ್ಲಿ ಹಿಟ್ಟಿಂಗ್ ಎಬಿಲಿಟಿ ಇರುವಂಥ ಓಪನರ್ಸ್ಗಳನ್ನೇ ನಮ್ಮ RCB ಟಾರ್ಗೆಟ್ ಮಾಡ್ತಿತ್ತು ಅಂತ ಹೇಳಿದರು. ಅದೇ ರೀತಿಯಾಗಿ ಪಿಲ್ ಸಾಲ್ಟ್ ಅವರು ನಮ್ಮ RCB ಬೈ ಮಾಡಿತ್ತು. ಅದೇ ರೀತಿಯಾಗಿ ಪಿಲ್ ಸಾಲ್ಟ್ ಅವರು ಫೆಫ್ ಡು ಪ್ಲೆಸಿಸ್ ಅವರ ಜಾಗವನ್ನು ತುಂಬಬಹುದು ಅಂತ ಎಲ್ರಿಗೂ ಗೊತ್ತಿರೋ ವಿಷಯವೇ. ಅದೇ ರೀತಿಯಾಗಿ ಫೆಫ್ ಡು ಪ್ಲೆಸಿಸ್ ಅವರು ಯಾವ ರೀತಿ ಸ್ಟಾರ್ಟಿಂಗ್ ಆಫ್ ದ ಅಂದರೆ ಪಿಲ್ ಸಾಲ್ಟ್ ಅವರು ಆಡ್ತಾರೆ ಇಲ್ಲ ಅಂತಲ್ಲ, ಅದು ಅಷ್ಟೊಂದು ಕಂಟ್ರೋಲೇಬಲ್ ಅಂದರೆ ಯಾವಾಗ ವಿಕೆಟ್ ಕೊಡ್ತಾರೋ ಅನ್ನೋದನ್ನು ಗೊತ್ತಿರಲ್ಲ. ಆದರೆ ಹಿಟ್ಟಿಂಗ್ ಎಬಿಲಿಟಿ ಅಂತೂ ಫೆಫ್ ಡು ಪ್ಲೆಸಿಸ್ಗಿಂತ ಹೆಚ್ಚಿದೆ ಅಂತಲೇ ಹೇಳ್ಬೋದಾಗಿದೆ. ಅದೇ ರೀತಿ ನಂಬರ್ 4ರಲ್ಲಿ ಹೋದ ಬಾರಿ ಮ್ಯಾಕ್ಸ್ವೆಲ್ ಅವರಿದ್ದರು. ಅಂದರೆ 2019ರಿಂದನೂ ಕೂಡ ಮ್ಯಾಕ್ಸ್ವೆಲ್ ಅವರೇ 1 ಡೌನ್ ಅಥವಾ 4ನೇ ಕ್ರಮಾಂಕ ಮ್ಯಾಕ್ಸ್ವೆಲ್ ಅವರೇ ನಮ್ಮ RCBಯಲ್ಲಿ ನಡೆಸ್ತಾ ಇದ್ರು. ಆದರೆ ಈ ಬಾರಿ ಲಿಯೋನ್ ಲಿವಿಂಗ್ಸ್ಟನ್ ಅವ್ರನ್ನ, ಹೌದು ಅಲ್ಲಿ ಎರಡೂ ಒಂಥರ ಮ್ಯಾಕ್ಸ್ವೆಲ್ ಅವರು ಕೂಡ ಆಲ್ರೌಂಡರ್, ಅದೇ ರೀತಿಯಾಗಿ ಲಿವಿಂಗ್ಸ್ಟನ್ ಅವರು ಕೂಡ ಆಲ್ರೌಂಡರ್ ಆಗಿರೋದ್ರಿಂದ ಫೀಲ್ಡಿಂಗ್ ಕೂಡ ಒಳ್ಳೇದು ಮಾಡ್ತಾರೆ. ಇವರು ಕೂಡ ಫೀಲ್ಡಿಂಗ್ ಒಳ್ಳೆ ಮಾಡ್ತಾರೆ. ಗ್ಲೆನ್ ಮ್ಯಾಕ್ಸ್ವೆಲ್ ಅವರು ಕೂಡ ಸುಮಾರು ಬಾರಿ ತೋರಿದ್ರು. ಅದೇ ರೀತಿಯಾಗಿ ಪರ್ಫೆಕ್ಟ್ ಅಲ್ಲಿ ನಂಬರ್ 4ಗೆ ಗ್ಲೆನ್ ಮ್ಯಾಕ್ಸ್ವೆಲ್ನ ಪಕ್ಕ ರಿಪ್ಲೇಸ್ಮೆಂಟ್ ಅಂತಲೇ ಹೇಳ್ಬೋದಾಗಿದೆ ಲಿಯೋನ್ ಲಿವಿಂಗ್ಸ್ಟನ್ ಅವರು. ಆದರೆ ಮ್ಯಾಕ್ಸ್ವೆಲ್ ಅವ್ರದ್ದು ಒಂದು ಏನಪ್ಪ ಅಂತ ಹೇಳಿದರೆ, ಹೌದವರು ಸೆಟ್ಲ್ ಆದ್ರಂತೂ ಆ ಬೌಲರ್ಸ್ ಈ ಬೌಲರ್ಸ್ ಅಂತ ಬಿಡ ಅಲ್ಲಿ ಎಲ್ಲ ಬೌಲರ್ಸ್ಗೂ ವಾಂಚೋದೆ. ಆದರೆ ಲಿಯೋನ್ ಲಿವಿಂಗ್ಸ್ಟನ್ ಅವರು ಮ್ಯಾಕ್ಸ್ವೆಲ್ ಅವರು ವಿಕೆಟ್ ಕೊಡ್ತಿದ್ರು. ಆದರೆ ಇಲ್ಲಿ ಲಿಯೋನ್ ಲಿವಿಂಗ್ಸ್ಟನ್ ಅವರು ಸೆಟ್ಲ್ ಆದಮೇಲೆ ವಿಕೆಟ್ ಅಂತೂ ಯಾವುದೇ ಫಾಸ್ಟ್ ಬೌಲರ್ಸ್ಗಾದರೂ ಕೂಡ ಒಂಥರ ಹಿಟ್ಟಿಂಗ್ ಎಬಿಲಿಟಿ ಅಂತೂ ಬಿಂದಾಸ್ ಆಗಿದೆ ಲಿಯೋನ್ ಲಿವಿಂಗ್ಸ್ಟನ್ ಅವರಿಗೆ. ಹೈಯೆಸ್ಟ್ ಲಾಂಗ್ ಸಿಕ್ಸಸ್ಗಳಲ್ಲಿ ಡೀಲ್ ಮಾಡೋರಂಥವ್ರು ಆಗಿರೋದ್ರಿಂದ ಲಿವಿಂಗ್ಸ್ಟನ್ ಅವರು. ಅದೇ ರೀತಿಯಾಗಿ ಮ್ಯಾಕ್ಸ್ವೆಲ್ ಅವರು ಸೆಟ್ಲ್ ಆದಾಗ ಹೊಡಿತಿದ್ರು ಹೌದಾ, ಆದರೆ ವಿಕೆಟ್ನ ಕೈ ಚೆಲ್ಲೋದು ಹೆಚ್ಚು ಅವರು ಮಿಡ್ಲಲ್ಲಿ. ಅಂದರೆ ಥಾಟ್ ಏರಲ್ಲ ಅವ್ರಿಗೆ ಸ್ಕೋರ್ ಬೋರ್ಡ್ ಅಂದಲ್ಲ, ಒಂಥರ ಹೈ ಪ್ರೆಷರೇ ಇಲ್ಲದೆ ಇರೋ ಥರ ಆಟ ಆಡೋದು, ಒಂಥರ ಹೊಡೆಬಡಿ ಆಟ ಆಡೋದು ಮ್ಯಾಕ್ಸ್ವೆಲ್ ಅವ್ರದ್ದು. ಆದರೆ ಲಿವಿಂಗ್ಸ್ಟನ್ ಅವರು ಒಂಥರ ವಿನ್ ಆಗಲಿಕ್ಕೂ ಅವರು ಕ್ಲಿಕ್ ಮಾಡ್ತಾರೆ. ಅದಕ್ಕಾಗಿ ಇಲ್ಲಿ RCB
ಓಪನಿಂಗ್ ಜೋಡಿಯಲ್ಲಿ ಪಿಲ್ ಸಾಲ್ಟ್, ಅದೇ ರೀತಿಯಾಗಿ ಫ್ಯಾಫ್ ಡುಪ್ಲೆಸ್ ಅವರ ಬದಲಿಗೆ ಪಿಲ್ ಸಾಲ್ಟ್, ಅದೇ ರೀತಿಯಾಗಿ ನಂಬರ್ 4 ಗ್ಲೆನ್ ಮ್ಯಾಕ್ಸ್ವೆಲ್ ಅವರ ಬದಲಿಗೆ ಲಿಯೋನ್ ಲಿವಿಂಗ್ಸ್ಟನ್ ಅವರನ್ನು ಒಳ್ಳೆ ಚಾಯ್ಸ್ ಮಾಡಿದೆ ಅಂತಲೇ ಹೇಳ್ಬೋದಾಗಿದೆ. ಇದಿಷ್ಟು ನನ್ನ ಅಭಿಪ್ರಾಯ. ಯಾವ ರೀತಿ ಲಿವಿಂಗ್ಸ್ಟನ್ ಅವರು ಅದೇ ರೀತಿಯಾಗಿ ಪಿಲ್ ಸಾಲ್ಟ್ ಅವ್ರಿಗೆ ಇವರಿಬ್ಬರ ಮಾಜಿ ಪ್ಲೇಯರ್ಸ್ಗಳ ಜಾಗವನ್ನು ತುಂಬಿದ್ದಾರೆ. ನನ್ನ ಪ್ರಕಾರ ಇದು ಒಳ್ಳೆ ಸೂಟ್ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಅಂತ ನಾನು ನಿಮಗೆ ತಿಳಿಸಿದ್ದೇನೆ. ನಿಮಗೆ ಈ ವಿಡಿಯೋ ಇಷ್ಟ, ಲೈಕ್, ಶೇರ್, ಕಮೆಂಟ್ ಮಾಡಿ. ಇನ್ನೂ RCBನ ಹೆಚ್ಚಿನ ಇನ್ಫಾರ್ಮೇಷನ್ಗೋಸ್ಕರ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ.